ಹಾಯ್ ಬಸ್ಸು, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರೀತಿಯ ಟ್ರಾವೆಲರ್ ಬಾಯ್. ಈಗ ಹೋಗ್ತಾ ಇದ್ದೀನಿ ಶಿವಗಂಗೆಗೆ. ಬಸ್ಸು ನಾವು ಬೆಳಗ್ಗೆ ಯಾವತ್ತೂ ಲಾಂಗ್ ಡ್ರೈವ್ ಮಾಡಿಲ್ಲ, ಇವತ್ತು ಮಾಡ್ತಾಯಿದ್ದೀವಿ. ಅದು ಬೆಳಗ್ಗೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಬೆಳಗಿನ ಜಾವ 4:43 ಟೈಮ್ ಬಂದು ನೋಡೋಣ ವ್ಯೂ ಹೆಂಗಿರುತ್ತೆ ಅಂತ. ಈಗ ತುಮಕೂರು ರೋಡ್ ಮೇಲೆ ಹೋಗ್ತೀವಿ, ಬನ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಬೆಳಗಿನ ಜಾವ, ಇಷ್ಟೊತ್ತಿಗೆ ಹೋಗ್ತಾ ಇರೋದು. ಇಷ್ಟೊತ್ತಲ್ಲಿ ಹೋಗಿದ್ದೀನಿ ಅಂದರೆ ಬ್ಲಾಗ್ ಮಾಡಿಲ್ಲ. ನೋಡೋಣ ಬನ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ. ನೈಟು ಒಂಥರ ಥ್ರಿಲ್ಲಾಗಿರುತ್ತೆ ಬಸ್ಸು, ಎಕ್ಸ್ಪೀರಿಯೆನ್ಸ್ ಮಾತ್ರ. ನಾನು ಅರ್ಧ ದಾರಿ ಹೋಗಿ ಮತ್ತೆ ರಿಟರ್ನ್ ಬಂತಾಯಿದ್ದೆ. ಎಲ್ಲೂ ಪೆಟ್ರೋಲ್ ಬ್ಯಾಂಕೇ ಓಪನ್ ಇಲ್ಲ. ನೈಟ್ ಅವೈಲೇಬಲ್ ಇರೋಲ್ಲ ಜಾಸ್ತಿ ಆ ರೋಡಲ್ಲೆಲ್ಲ. ಅದಕ್ಕೆ ನಾರ್ಮಲ್ ಬ್ಯಾಕ್ ಬಂದು ಕೆಂಗೇರಿಲಿದ್ದೀನಿ. ಈಗ ಕೆಂಗೇರಿ ಪೊಲೀಸ್ ಸ್ಟೇಷನ್ ಹತ್ರ. ಕೆಂಗೇರಿ ಪೊಲೀಸ್ ಸ್ಟೇಷನಿಂದ ಮತ್ತೆ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀನಿ. ಬಸ್ಸು ವ್ಯೂ ನೋಡೋಣ ಹೆಂಗಿರುತ್ತೆ, ಜೋಶು. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದೆ, ರೆಡಿಯಾಗಿ ಎಲ್ಲ ಹೊರಡೋಷ್ಟೊತ್ತಿಗೆ ಆಗಲೇ 4 ಗಂಟೆ ಆಗಿತ್ತು. ರೆಡಿ ಆಗೋಷ್ಟೆಲ್ಲ 4 ಗಂಟೆ ಆಯಿತು. ಸ್ನಾನ ಮಾಡಿ ಮತ್ತೆ ನೀರಿಕ್ಕಿ ಎಲ್ಲ ಸ್ನಾನ ಮಾಡೋಷ್ಟರಲ್ಲಿ 4 ಗಂಟೆ ಆಯಿತು. ಅದು ಬೇರೆ ಬಸ್ಸು. ಮತ್ತು ನಾನು 10 ಗಂಟೆ ತಗೊಂಡು ರಿಟರ್ನ್ ಆಗಬೇಕು. ಸ್ವಲ್ಪ ಕೆಲಸ ಇದೆ, ನಂಗೆ ಕೆಲಸ ರಜಾ ಇಲ್ಲ. ನನಗೂ ಬೇಗ ಹೋಗಿ ಬಂದ್ಬಿಡೋಣ ಅಂತ ಬೇಗ ಹೋಗ್ತಾಯಿದ್ದೀನಿ ಅಷ್ಟೇ. ಬಸ್ಸು ಈಗ ತುಮಕೂರು ರೋಡ್ ಮೇಲೆ ಹೋಗಬೇಕು. ಏನಿರುತ್ತೋ ಗೊತ್ತಿಲ್ಲ. ತುಮಕೂರು ರೋಡ್ ಮೇಲೆ ರೋಡ್ ಹೆಂಗಿರುತ್ತೋ ಗೊತ್ತಿಲ್ಲ. ಅದು ಟೋಲ್ ಮೇಲಲ್ವಾ, ಟೋಲ್ ಚೆನ್ನಾಗೇ ಇರುತ್ತೆ. ಬನ್ನಿ ಬೇಗ ಹೊಂಟೋಗೋಣ. ನಾನು ಸ್ವಲ್ಪ ಬೇಗ ಹೋಗ್ಬೇಕು. ಅದಕ್ಕೆ ಈಗ ತಾನೇ 300 ರೂಪಾಯಿ ಪೆಟ್ರೋಲ್ ಅಷ್ಟೇ. ಪೆಟ್ರೋಲ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಿ ಗಂಟೆ ಹೋಗುತ್ತೋ ಗೊತ್ತಿಲ್ಲ. ಮಿನಿಮಮ್ ಅಂದರೆ ಒಂದು 120 ಕಿಲೋಮೀಟ್ರ್ ಕೊಡ್ಬೋದು ಪೆಟ್ರೋಲ್. ಇದು ಮೈಲೇಜು 300 ರೂಪಾಯಿಗೆ. ನೋಡೋಣ ಬನ್ನಿ ಎಷ್ಟು ಕೊಡೋದೋ ಗೊತ್ತಿಲ್ಲ. ನಾನೇನು ಚೆಕ್ ಮಾಡೋಕ್ಕೆಲ್ಲ ಹೋಗಿಲ್ಲ, ಎಷ್ಟು ಕೊಡುತ್ತೆ ಏನು ಅಂತ ಎಲ್ಲ. ನಾರ್ಮಲ್ ಅವರೇಜಾಗೆ ಓಡಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸ್ಪೀಡ್ ಹೋಗ್ಬೇಕಲ್ಲ ಬಸ್ಸು, ಯಾಕಂದರೆ ನಾನು ಮತ್ತೆ ರಿಟರ್ನ್ ಆಗಬೇಕಲ್ಲ. ಅಲ್ಲಿ ಟೈಮು 4:45 ಆಗ್ಬಿಟ್ಟಿದೆ. ಬರೋ ಸಲ ಲೇಟ್ ಆಗಿಬಿಡುತ್ತೆ. ನಾನು 10 ಗಂಟೆ ಒಳಗೆ ಕೆಲಸದಲ್ಲಿರಬೇಕು. ಕೆಲಸ ಲೀವ್ ಕೇಳಿಲ್ಲ ನಾನು. ಈಗ ಮೊನ್ನೆ ತಾನೇ ಲೀವ್ ಕೇಳಿದ್ದೆ. ನೀವೇ ನೋಡಿರ್ತೀರ, ಮಂಡ್ಯಗೆ ಹೋಗಿದ್ದಿತ್ತು, ಆ ಬ್ಲಾಗ್ ಹಾಕಿದ್ದಲ್ಲ. ಬಸ್ಸು ಈಗ ಟೋಲ್ ಬಂದಿದೆ, ಟೋಲ್ಗೆ ಕಟ್ಬಿಟ್ಟು ಹೋಗೋಣ. ಟೋಲ್ ಎಷ್ಟು ತೊಗೊತಾರೆ ಬಸ್ಸು? ಇಲ್ಲಿ ತೊಗೊತಾರೆ ಅಂತ ಅನ್ನಿಸುತ್ತೆ. ಬಸ್ಸು ಯಾರಿಲ್ಲ. 5 ಗಂಟೆಗಾ? ಇಲ್ಲಿ ಹೋಗ್ಬೇಕಿತ್ತಣ್ಣ, ಅದಕ್ಕೆ ಹೋಗ್ಬೇಕಿತ್ತು. ಇನ್ನು 1/4 ಗಂಟೆ ಅಲ್ವಾ, ಅದಕ್ಕೆ ಇನ್ನು 1/4 ಗಂಟೆ ಅಲ್ವಾ? ಏನು ಮಾಡೋದು ಬಸ್ಸು, ಹಿಂಗೆ ಅಂದ್ಬಿಟ್ರು 5 ಗಂಟೆಗೆ ಬಿಡ್ತಾರಂತೆ. ನಾನು ಬಿಡ್ತಾರೆ ಅನ್ಕೊ ನಂಬಿಕೆ ಮೇಲೆ ಬಂದೆ. ಹಿಂಗಾಗಬಾರ್ದಿತ್ತು, ವೆಯ್ಟ್ ಮಾಡು ಅಂತ ಹೇಳ್ತಿದ್ದಾರೆ. ಸರಿ ಬಾ ಬಸ್ಸು. ಇನ್ನೊಂದು ಎಷ್ಟು, ಇನ್ನು 1/4 ಗಂಟೆ ಅಷ್ಟೇ. 1/4 ಗಂಟೆ ವೆಯ್ಟ್ ಮಾಡಬೇಕು. ನೋಡು ಬಸ್ಸು, ನಾನು ಇದೇ ಗಾಡಿಯಲ್ಲಿ ಹೋಗ್ತಾ ಇರೋದು. ಆಲ್ಮೋಸ್ಟು ನೋಡಿರ್ತೀರ ಯಾವ ಗಾಡಿಯಲ್ಲಿ ಹೋಗ್ತಾ ಇರೋದು ಅಂತ. TVS ಎಂಟಾರ್ಕ್ 125cc ರೈಸ್ ಎಡಿಷನು. ನೋಡು ಬಸ್ಸು, ಈ ಗಾಡಿಯಲ್ಲೇ ನಾನು ಹೋಗ್ತಾ ಇರೋದು ಎಂಟಾರ್ಕಲ್ಲಿ. ಈಗ ಅಲ್ಲಿ ಗಂಟ. ಈಗ ತುಮಕೂರು ರೋಡ್ ಮೇಲೆ ಹೋಗೋಣ ಅಂತ ಬಂದರೆ ಇವ್ರೇನು ಬಸ್ಸು 5 ಗಂಟೆಗೆ ಬಿಡ್ತೀನಿ ಅಂದ್ಬಿಟ್ರು. ನನಗೆ ಮತ್ತೆ ಬರೋದು ಲೇಟ್ ಆಗಿಬಿಡುತ್ತೆ. ರಿಟರ್ನ್ ನಾನು 10 ಗಂಟೆ ಸಲೆಲ್ಲ ರಿಟರ್ನ್ ಆಗಿರಬೇಕು, ಕೆಲಸಕ್ಕೆ ಹೋಗಿರಬೇಕು. ನಾನು ಅವನು ಬೇಗನೆ ಬಂದೆ. 1/4 ಗಂಟೆ ಅಷ್ಟೇ. 1/4 ಗಂಟೆ ವೆಯ್ಟ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಬಸ್ಸು ಹಿಂಗಾಗ್ಬಿಟ್ರೆ. ನನಗೆ ಗೊತ್ತಿರಲಿಲ್ಲ 5 ಗಂಟೆ ಮೇಲೆ ಬಿಡೋದು ಟೋಲ್ ಮೇಲೆ ಅಂತ. ಆಲ್ಮೋಸ್ಟು ಕಾರ್ಗಳೆಲ್ಲ ಬಿಡ್ತಿದ್ದಾರೆ, 2 ವೀಲರ್ ಮಾತ್ರ ಬಿಡ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಬಸ್ಸು ಎಲ್ಲರೂ ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇರ್ತೀನಿ. ಬಸ್ಸು ಈ ವಿಡಿಯೋನ ಫುಲ್ಲು ನೋಡಿ, ಮಜಾ ಇರುತ್ತೆ. ಯಾಕಂದರೆ ನೈಟ್ ಅಲ್ವಾ ಮಾಡ್ತಾ ಇರೋದು, ಸ್ವಲ್ಪ ಥ್ರಿಲ್ಲಾಗಿರುತ್ತೆ. ವ್ಯೂ ಎಲ್ಲ ನೋಡ್ಬೋದು ನೀವು. ಮುಂದೆ ನೋಡಿ ಆಪೋಸಿಟ್
ಸರಿ ಬಸ್ಸು, ನಾನು ನಿಮಗೆ ಮೂವ್ ಆಗಬೇಕಾದ್ರೆ ಸಿಗ್ತೀನಿ ಟೋಲಿಂದ. ಇನ್ನು 10 ನಿಮಿಷ ಅಷ್ಟೇ, 10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಮಗೆ ಟೋಲ್ನ ಮೂವ್ ಆಗಬೇಕಾದ್ರೆ ಸಿಗ್ತೀನಿ ಬಸ್ಸು ಆಯಿತು. ಈಗ ಚೇಂಜ್ ಇಸ್ಕೊಂಡು ಹೋಗ್ತಾ ಇರೋದೆ. ಟಿಕೆಟ್ ನೋಡಿ 40 ರೂಪಾಯಿ, 60 ರೂಪಾಯಿ ಕ್ಯಾಶ್ ಬ್ಯಾಕು. ಸರಿ, ರಿಟರ್ನ್ ಕೊಟ್ಟಿದ್ದು ನನ್ನ ಅಮೌಂಟ್ ನನಗೆ. ಸರಿ ಅಣ್ಣ, ಬರ್ತೀನಿ. ಬಸ್ಸು ಫೈನಲಿ ಬಿಟ್ಟರು. ಸ್ವಲ್ಪ ಎಷ್ಟು 5 ಗಂಟೆಗೆ 5:15ಗೆಲ್ಲ ರೀಚ್ ಆಗ್ಬೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಕೆಂಗೇರಿಯಿಂದ ಸ್ಟಿಲ್ 1 ಅವರ್ ಅಷ್ಟೇ ತೋರಿಸ್ತಾ ಇದ್ದಿತ್ತು. ಹೋಗ್ಬೇಕಾದ್ರೆ 1 ಅವರ್ ತೋರಿಸುತ್ತೆ ಮ್ಯಾಪಲ್ಲೆಲ್ಲ. ಇಲ್ಲಿಂದ ನೋಡಬೇಕಲ್ಲ ಬಸ್ಸು ಹೆಂಗಾಗುತ್ತೋ, ಎಲ್ಲ ಒಂದೇ ಥರ ಇರಲ್ಲ. ಆವತ್ತು ಬೇಗ ಹೊಂಡೋಣ, ಇಲ್ಲಾಂದರೆ ಮತ್ತೆ ರೆಸ್ಟ್ ಆಯ್ತದೆ. ವ್ಯೂ ನೋಡು ಬಸ್ಸು. ಟೋಲು ಫುಲ್ ಕ್ಯಾಮ್ರಾ ಆಫ್ ಮಾಡಲ್ಲ, ಬೆಂದ ತಗೋಣ. ನೀವು ನೋಡು ಬಸ್ಸು ವ್ಯೂ ಹೆಂಗಿದೆ ಅಂತ. ಬಸ್ಸು ಎಲ್ಲರೂ ನನಗೆ ವೀಡಿಯೋ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾರ, ನಕ್ಕಂತ ಬೇಜಾರಾಗ್ತಿದೆ. ನಾನು ಏನು ಮಾಡಲಿ ಬಸ್ಸು, ಇನ್ನೂ ಎಷ್ಟು ಕಂಟೆಂಟ್ ಕೊಡ್ತೀನಿ. ಅದೇ ಹೇಳ್ದಲ್ಲ ಬಸ್ಸು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ, ಅದಕ್ಕೆ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಇದಾಗಿದೆ. ನನಗೆ ಯಾರ್ಯಾರು ವೀಡಿಯೋ ನೋಡಿ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಬ್ರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂಸು ಬ್ಲಾಗ್ ಬರ್ತಾ ಇರುತ್ತೆ. ಬೇಡಬೇಡ, ಅದೇ ಹೇಳಿದ್ನಲ್ಲ ಬಸ್ಸು ಗಾಡಿ ತಗೋಬೇಕಿತ್ತಲ್ಲ, ಅದಕ್ಕೆ ಮಾಡಿರಲಿಲ್ಲ. ಆಗಲೇ ಸ್ವಲ್ಪ ನೋಡಿರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಎವ್ರಿ ವಾರ ಬರ್ತಾ ಇರುತ್ತೆ. ವಾರ ಅಂತಲ್ಲ, ನನಗೆ ಇಷ್ಟ ಬಂದಂಗೆ ಮಾತಾಡ್ತೀನಿ. ನಾನು ಇವತ್ತು ಬರಬೇಕು ಅಂತ ಬರ್ತಾಯಿಲ್ಲ, ನನಗೆ ಇಷ್ಟ ಹೋಗಬೇಕು ಅಂತ ಅನಿಸ್ತು, ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಯಾಕಂದರೆ ಹತ್ರನೇ ಅಲ್ವಾ, ಸ್ಟಿಲ್ ಇಲ್ಲಿಂದ 51 ಕಿಲೋಮೀಟರ್ ಅಷ್ಟೇ, ಆರಾಮಾಗಿ ಓಟ್ ಬಂದ್ಬಿಡ್ಬೋದು. ಅದಕ್ಕೆ ತೋರಿಸ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಬಸ್ಸು. ನಿಮಗೆ ಗೊತ್ತು, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ ಮಾಡಬೇಕು ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದಾರೆ ಅಂತ ನಮಗೂ ಅನಿಸುತ್ತೆ. ಯಾರು ನೋಡ್ತಾ ಇಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಖತ್ ಬೇಜಾರಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಇವಾಗ ನಾನು ಒಬ್ಬನೇ ಹೋಗ್ತಾ ಇರೋದು, ನನ್ನ ಫ್ರೆಂಡು ಬರ್ತೀನಿ ಅಂತ ಕೈಸ್ಬಿಟ್ಟ ಲಾಸ್ಟ್ ಟೈಮಲ್ಲಿ. ಏನು ಬೆಳಗ್ಗೆ 4 ಗಂಟೆಗೆ ಫೋನ್ ಮಾಡಿದೆ, ನೋಡ್ರಿ ಆಗಲ್ಲ ಅಂತ ಹೇಳ್ತಿದ್ದಾನೆ. ಓಕೆ, ನಂದು ತಪ್ಪು, ಯಾಕಂದರೆ ಮುಂಚೆ ಹೇಳಬೇಕಿತ್ತು. ನಾನು ನೈಟ್ ಹೇಳಿದೆ ಸಮಾರಾಗಿ ಹೋಗ್ಕೊಳ್ಳೋಣ, ಓಕೆ ಅಂತ ಅಂತಿದ್ದ. ಅವ್ರಿಗೆ ಕೆಲಸನೇ ರಜಾ ಕೊಟ್ಟಿಲ್ಲ, ಮತ್ತೆ ಏನು ಮಾಡೋಕ್ಕಲ್ಲ, ನಂದು ತಪ್ಪು. ಸರಿ ಬನ್ನಿ ಹೋಗೋಣ. ಅದು ವಾಯ್ಸ್ ಕೇಳಿಸುತ್ತಲ್ಲ ಅವ್ರಿಗೆ ಗೊತ್ತಿಲ್ಲ, ಸ್ವಲ್ಪ ಗಾಳಿ ಜಾಸ್ತಿ ಇದೆ. ವಾಯ್ಸ್ ಕೇಳಿಸ್ತೀರ ಅಂದರೆ ಬೇಜಾರು ಮಾಡ್ಕೊಬೇಡಿ. ಬೇಜಾನ್ ಟೈಮ್ ಇದೆ ಬಸ್ಸು ನಮ್ಮ ಕೆಲಸ ನೆನ್ಪು ಮಾಡ್ಕೊಳಕ್ಕೆ. ಇದು ಬಸ್ಸು ಟೋಲ್ ಬೇರೆ ಬಂತು, ಸ್ವಲ್ಪ ಮೂವ್ ಮಾಡ್ಕೊಂಡು ಹೊಂಟಾಗೋಣ. ಬೈಕ್ ರೈಡ್ಸ್ ಈ ಕಡೆ ಇದೆ ಬಸ್ಸು. ಬಸ್ಸು ಫುಲ್ಲು ನೀವು ಬರೋ ಬಸ್ಸು ತುಮಕೂರು ಮೇಲೆ ಬಂದರೆ ಫುಲ್ಲು ಲೆಫ್ಟ್ ತಿರ್ಕೊಂಬಿಟ್ರೆ ಮುಗೀತು. ಫುಲ್ಲು ಲೆಫ್ಟಿಗೆ ಬಂದುಬಿಟ್ರೆ ಸಾಕು. ಇರೋ ಬಸ್ ಒಂದು ಟಿಕೆಟ್ ಕೇಳ್ತಿದ್ದಾರೆ.
ಇದು ತಗೋಣ. ಟೈಮ್ ಬಂದು 5:15 ನಾವು ಹೇಳಿದ್ದು 5 ಗಂಟೆಗೆ. 13 ನಿಮಿಷದಲ್ಲಿ ಎಲ್ಲಿಂದ ಇಲ್ಲಿ ಬಂದಿದ್ದೀನಿ. ಬಸ್ಸು ಟೈಮ್ ಇಲ್ಲ, ಸ್ವಲ್ಪ ಬೇಗನೆ ಬಂದೆ, ಸ್ಲೋ ಏನು ಬರಲಿಲ್ಲ. ಕೊಟ್ಟಿದ್ದೆ ನಾರ್ಮಲ್ ಮೋಡಾಗೆ ಹೋಗ್ತಾ ಇರೋದು, ರೇಸ್ ಮಾಡೋ ಥರನೂ ಹೋಗ್ತಾಯಿಲ್ಲ. ರೇಸ್ ಮಾಡೋಗಿದ್ರೆ ಸ್ವಲ್ಪ ಹೋಗ್ತಿತ್ತು, 110 ಅಂದರೆ ಹೋಗ್ತಿತ್ತು. ನಾನೆಲ್ಲ ನಾರ್ಮಲ್ ಮೋಡಲ್ಲೇ ಓಡಿಸೋದು. ಅದು ಬೇರೆ ಚೇಂಜ್ ಮಾಡ್ಕೊಂಡು ಬೇರೆ ಯಾರು ಓಡಿಸ್ತಾರೆ ಬಸ್ಸು, ಅದೊಂದು ಸಲ ನಾವು ನಿಲ್ಲಿಸ್ಕೊಂಡು ಅದ್ರ ಬಂದು ನಾರ್ಮಲ್ಲಾಗಿ ಹೋದರೆ ಆಯಿತು. ಅದಕ್ಕೆ ನಾರ್ಮಲ್ಲಾಗೆ ಹೋಗೋದು ನಾನು ಅಷ್ಟೇ. ನಡಿಯೋಣ, ಜಾಗ ಬಿಡೋಣ, ಹೋಗೋಣ. ಆ ಕಡೆ ನೋಡು ಬಸ್ಸು ಕಡೆ ಹೆಂಗೆ ಮಾಡೋರೆ ಸುಮ್ಮನೆ ಯಾಕೆ ಬೇಕಂಬಲೆ. ಹಾಂ, ದೊಡ್ಡ ಬಸ್ಸು ಅಣ್ಣ, ಇಷ್ಟ ಬೆಳಗ್ಗೆ ಹೋದ ತಲೆ ಕೆಟ್ಟಿತ್ತು ಬಸ್ಸು. ಅಯ್ಯೋ, ಪೆಟ್ರೋಲ್ ಬ್ಯಾಂಕೇ ಓಪನ್ ಇಲ್ಲ ಎಲ್ಲೂ. ನಂಗೆ ಪೆಟ್ರೋಲ್ ಬೇರೆ ಇರಲಿಲ್ಲ, ನೈಟ್ ಪೆಟ್ರೋಲ್ ಬೇರೆ ಹಾಕ್ಸಿರ್ಲಿಲ್ಲ, ತಲೆಯೆಲ್ಲ ಕೆಟ್ಟಿತ್ತು. ಆಮೇಲೆ ಕೆಂಗೇರಿಯಲ್ಲಿ ಬಸ್ಸು, ನೀವು ಕೆಂಗೇರಿಯಿಂದ ಬರ್ತಾಯಿದ್ದಾರೆ, ಎಲ್ಲಿಂದ ಬಂದಿರೋ ಪರವಾಗಿಲ್ಲ. ಈ ಕಡೆ ರೋಡ್ ಮೇಲೆ ಬರ್ತಾನೆ ಕೆಂಗೇರಿ ಹೊಟ್ಟೋಗ್ಬಿಡಿ ಬಸ್ಸು. ಕೆಂಗೇರಿ ಪೊಲೀಸ್ ಸ್ಟೇಷನ್, ಕೆಂಗೇರಿ ಸಿಗ್ನಲ್ ಇದೆ ಗೊತ್ತಾ, ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಓಪನ್ ಇರುತ್ತೆ. ಫುಲ್ ಸರ್ಕಲಲ್ಲ, ಸ್ವಲ್ಪ ಇನ್ನು ಬ್ಯಾಕ್ ಸೈಡು ಇನ್ನೊಂದಿದೆ ಪೆಟ್ರೋಲ್ ಬಂಕ್, ಸೆಂಟ್ರಲ್ಲಿದೆ, ಅದು ಓಪನ್ ಇರೋಲ್ಲ. ಅದು 5 ಗಂಟೆ ಮೇಲೆ ಓಪನ್ನು. ನಾನು ಹೇಳ್ತಾರೆ ಓಪನ್ ಇರುತ್ತೆ ಎಲ್ಲೂ, ಇಲ್ಲ ಅಂತಲ್ಲ. ಆದರೆ ನೈಟ್ ಹೋಗುತ್ತೀರಲ್ಲ, ಅವಾಗ ಸ್ಟೂಲ್ ಬೇಕು ಅಂದಾಗ ಅಲ್ಲಿ ಸಿಗುತ್ತೆ. ಅಲ್ಲೊಂದೇ ಓಪನ್ ಇರುತ್ತೆ, ಬೇರೆ ಎಲ್ಲೂ ಓಪನ್ ಇರೋಲ್ಲ. ನಾನು ರಾಜರಾಜೇಶ್ವರಿ ಆಸ್ಪತ್ರೆ ಗಂಟ ನೋಡಿದೆ, ಸಿಕ್ಕಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಬಾಬಾ ಹಂಸು ಬಾಬಾ ಹೂವು ಮಾಡ್ತಿದ್ದಾರೆ. ಇದೇನೆ ಬಸ್ಸು, ಏನಿಲ್ಲ, ಇಲ್ಲೇ ಕಟ್ ತೊಗೊಂಡು ನಿಲ್ಲಿಸ್ತೀವಿ ಇವಾಗ ತಾನೆ. ಇಲ್ಲೇ ಸ್ಟ್ರೈಟ್ ತೋರಿಸ್ತಿದ್ದೆ ರೂಟ್. ಇಲ್ಲಿ ಬರೀ ಚೆನ್ನಾಗೈತಿ. ಆಯ್ತಾಯಿತು, ಚಾವೇ ಮಾಡಿಲ್ಲ, ಒಂದು ಟೀ ಕುಡಿಯೋಕೆ ಚಾ ಮಾಡಿಲ್ಲ ನಾನು, ಬೇರೆ ಡೋರ್ರೆ. ಬಸ್ಸು ಬೆಟ್ಟ ಅದೇ ಇರಬೇಕು, ಶಿವಗಂಗೆ ಮೇಲ್ಗಡೆ ಲೈಟಿಂಗ್ಸ್ ಕಾಣಿಸ್ತಿದ್ಯಾ, ಕಾಣಿಸಲ್ಲ ಅನಿಸುತ್ತೆ. ಬನ್ನಿ ಆ ಥರ ಹೋಗ್ತೀವಲ್ಲ. ಇಲ್ವೋ ಗೊತ್ತಿಲ್ಲ ನನಗೆ. ಅವ್ರನ್ನ ಕೇಳಿ ತಡಿ ಬಸ್ಸು. ಅಣ್ಣ ಶಿವಗಂಗೆ, ಹಾಂ ಅಣ್ಣ, ಈ ಜೋಬೇನಂತೆ
ಬಸ್ಸು ಬೆಟ್ಟ ಹತ್ಬೇಕಲ್ಲ ಬಸ್ಸು. ಬಸ್ಸು ಸ್ವಲ್ಪ ಚಳಿ ಕಡಿಮೆ ಆಯ್ತು ಈಗ, ಬೆಚ್ಚಿಗಿದೆ ಇಲ್ಲಿ. ಹಬ್ಬ ಬೆಚ್ಚಿಗಾಯ್ತದೆ ಹೆಂಗೋ ಗೊತ್ತಿಲ್ಲ. ಸ್ಟ್ರೈಟ್ ಹೋಗ್ಬೇಕು ನೋಡೋಣ. ಇದೇ ಅನ್ಸುತ್ತೆ ಬಸ್ಸು ಬೆಟ್ಟ ಹತ್ತದು. ಇಲ್ಲಿಂದನೇ ಮೇಲೆ ಹತ್ತದ ಅನ್ಸುತ್ತೆ. ಪಾರ್ಕಿಂಗ್ ಮಾಡೋಣ ತಡಿ ಬಸ್ಸು. ನಡಿ ಬಸ್ಸು ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ನಡಿ ಚಪ್ಪಲಿಲ್ಲೇ ಗಾಡಿ ಮೇಲೆ ಬಿಟ್ಬಿಡೋಣ. ಅಲ್ಲಿ ಹಾಕೊಂಡು ಹೋಗ್ಬಾರ್ದು, ಯಾರು ಗಾಡಿ ಮೇಲೆ ಕೂತ್ರೆ ಯಾರು ಮುಟ್ಟಲ್ಲ. ಓಹ್ ಹಂಗೆ ಹತ್ಕೊ ಹೋಗೋದಲ್ವ, ಹಿಂಗೆ ಇರಬೇಕು. ನಡಿ ಬಸ್ಸು, ನಮಸ್ಕಾರ ಮಾಡ್ಕೊಂಬ. ಜೈ ಶ್ರೀರಾಮ್. ಹಬ್ಬ ಬೆಚ್ಚಾಗೋಯ್ತು ಬಸ್ಸು. ಗಣೇಶ ಚತುರ್ಥಿ ಕಾಪಾಡಪ್ಪ, ನೆಮ್ಮದಿ ಹೊಂಟೋಗ್ಬಿಡಪ್ಪ. ಹಬ್ಬಬ್ಬ ಬಸ್ಸು ನಾನು ನಿಜ ಅಂದ್ಕೊಂಡಿರಲಿಲ್ಲ ನಾನು ಬೆಟ್ಟ ಹತ್ಬೇಕು ಅಂತ. ನಾರ್ಮಲ್ ಕ್ಯಾಶುವಲ್ಲಿಗೆ ಬಂದಿತ್ತು. ನಾನು ಮೇಲ್ಕೋಟೆ ಆ ಥರ ಸುಮ್ಮನೆ ಹಂಗೆ ಹೊಂಟೋಗ್ಬಿಡ್ಬೋದು ಮೇಲಕ್ಕೆ ಬೇಗ ಅಂತ. ಇದು ನೋಡಿದ್ರೆ ಜಾಸ್ತಿ ದೊಡ್ಡದಾಗದೆ. ಓಹ್ ಮೈ ಗಾಡ್, ಅಯ್ಯೋ ಓಹ್ ಬಸ್ಸು ಒಂದು ನಿಮಿಷ ಸಿಕ್ಕಿನ ತಡೀರಿ, ಸ್ವಲ್ಪ ಸ್ಟಿಕ್ಕಲ್ಲೇ ಗಾಡೀಲಿ ಮರ್ತ್ಬಿಟ್ಟಿದ್ದೀನಿ. ಏನು ಬಸ್ಸು ಹಿಂಗೈತಿ ರೂಟು, ನನ್ನ ಕಾಣಿಸ್ತಿಲ್ಲ ಗೊತ್ತಿಲ್ಲ. ನನ್ನ ಕೈ ಕಾಣಿಸ್ತಿದ್ಯಾ? ಯಪ್ಪ ಇನ್ನೂ ಜಾಸ್ತಿ ದೂರ ಐತೆ ಅನಿಸುತ್ತೆ. ಜಾಸ್ತಿ ದೂರ ಐತೆ ಬಸ್ಸು. ನಿಮ್ಗೆ ಅರ್ಥದಾಗ ಹೋದ್ಮೇಲೆ ಸಿಗ್ತೀನಿ. ಎಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ, ನೋಡಿ ಸುಮ್ಮನೆ ತೊಂದರೆ. ಸರಿ ಬಾ ಬಸ್ಸು, ಹೋಗ್ಬೇಕಾ ಸಿಗ್ತೀನಿ ನಿಮಗೆ. ಓ ಬಸ್ಸು ಏನು ಬಸ್ಸು ರೂಟ್ ಹಿಂಗೈತೆ. ಹಬ್ಬ ಆಗ್ತಾಯಿಲ್ಲ, ಎಲ್ಲ ಇದೆ ಹಿಡ್ಕೊಂಬಿಟ್ಟದೆ. ಆಗಲೇ ಅರ್ಧ ಬೆಟ್ಟ ಮುಕ್ಕಾಲು ಬೆಟ್ಟ ಹತ್ತಿದ್ದೀವಿ. ರೂಟ್ ನೋಡು ಬಸ್ಸು ಹೆಂಗೈತೆ. ಅದು ಬೇರೆ ಯಾರೂ ಇಲ್ಲ ಬಸ್ಸು, ಒಬ್ಬನೇ ಹೋಗ್ತಾಯಿದ್ದೀನಿ. ಯಾರು 2-3 ಜನ ಮಾತ್ರ ಫಸ್ಟ್ ಹೋದರು. ಒಂಥರ ನೋಯ್ತೈತೆ ಇಲ್ಲಿ. ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಅಂತ ಕೂತಿದ್ದೀನಿ. ಸುಸ್ತಾಯ್ತಿತ್ತು ಅಂತ. ತಲೆಯೆಲ್ಲ ಮೆಂಟ್ಲಾಗ್ಬಿಟ್ಟೈತೆ, ವರ್ಕೇ ಆಗ್ತಾಯಿಲ್ಲ ತಲೆ. ಬಾ ಬಸ್ಸು, ಸ್ವಲ್ಪ ವ್ಯೂ ಪಾಯಿಂಟ್ ಮುಂದೆ ಚೆನ್ನಾಗಿದೆ, ಅದಕ್ಕೆ ಬಾ ಬಸ್ಸು. ಆಗಲೇ ಟೈಮ್ ಆಗಿಬಿಟ್ಟಿತ್ತು. ನಾನು ಬಂದು ಆಗಲೇ 3/4 ಗಂಟೆ ಆಯಿತು. ಇನ್ನೂ ಫುಲ್ ಬೆಟ್ಟನೇ ಕ್ಲಿಯರ್ ಮಾಡಿಲ್ಲ. ಬರೀ 3/4 ಭಾಗ ಬೆಟ್ಟ ಹತ್ಬಿಟ್ಟು ತೋರಿಸ್ತಾಯಿದ್ದೀನಿ. ಇನ್ನೂ ಐತೆ ಬಸ್ಸು. ಯಪ್ಪ ಕಾಲ ನೋವುಬಿಟ್ಟಿದೆ, ಸ್ಲಿಪ್ಪರ್ ಬೇರೆ ಹಾಕಿಲ್ಲ. ಅಯ್ಯೋ ಫುಲ್ ರಿಸ್ಕ್ ಐತೆ ಬಸ್ಸು. ನಾನು ನಿಜ ಗೊತ್ತಿರಲಿಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ನಾರ್ಮಲ್ ಟೆಂಪಲ್ಗೆ ಹೋಗೋಣ ಅಂತ ಥರ ಬಂದಿತ್ತು. ಅಪ್ಪ ಇನ್ನೂ ಎಷ್ಟು ದೂರ ಆಯ್ತಾ ಗೊತ್ತಿಲ್ಲ. ಬನ್ನಿ ನೋಡೋಣ. ಮ್ಯಾಪಲ್ಲಿ ಬೇರೆ ಟವರೇ ಸಿಗ್ತಾಯಿಲ್ಲ. ಅಯ್ಯೋ ಬರೀ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಚೆನ್ನಾಗಿತ್ತು. ಮೆಟ್ಲು ಅಲ್ಲಿಂದ ಕರೆಕ್ಟಾಗಿ ಮಾಡಿದ್ರು ಕಾಲು ಭಾಗ. ಮಿಕ್ಕಿದೆಲ್ಲ ಫುಲ್ ರೂಟ್ ಹಿಂಗೇನೆ ನೋಡ್ತಾ ಇದೆಯಲ್ಲ, ಹಂಗೇನೆ ಹಸಿರು ಹೋಗ್ತಾಯಿದೆ. ಸರಿ ಬನ್ನಿ ಬಸ್ ಮೇಲೋಗಿ ಸಿಗ್ತೀನಿ. ಬಸ್ಸು ರೂಟು ತುಂಬ ಕನ್ಫ್ಯೂಷನ್ ಇದೆ. ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಎಷ್ಟು ಕನ್ಫ್ಯೂಷನ್ ಅಂದರೆ ರೂಟ್ ಒಂದೊಂದು ಥರ ಇದೆ.
ರೂಟ್ ಇದೆ ಅಂತಲೇ ಗೊತ್ತಾಗಲ್ಲ, ಹಂಗಿದೆ. ಯಪ್ಪ ನೋಡು ಬಾಸು, ಫೈನಲಿ ಬಂದಿದ್ದೀವಿ. ಕಾಣಿಸ್ತಿದ್ಯಾ ಶಿವ ಮತ್ತು ಪಾರ್ವತಿ ದೇವ್ರು. ಬನ್ನಿ ಇನ್ನೊಂದು ಸ್ವಲ್ಪ ಮೇಲೆ ಹೋಗಬೇಕು. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ವ್ಯೂ ನೋಡು ಬಸ್ಸು ಹೆಂಗಿದೆ. ನಿಂತ್ಕೊಳಕ್ಕೂ ಆಯ್ತಾ ಇಲ್ಲ, ಕಾಲೆಲ್ಲ ಸಖತ್ ನೋಯ್ತೈತಿ. ಯಮ್ಮ ಇಲ್ಲಿ ನೋಡಿ, ಸರಿ ಬನ್ನಿ ಇನ್ನೊಂದು ಸ್ವಲ್ಪ ಮೇಲೆ. ಓ ಬಾಸು, ಯಪ್ಪ ಕಾಣಿಸ್ತೈತಾ ಬಾಸು ನಿಮಗೆ ಹೆಂಗಿದೆ ಅಂತ? ನೋಡು ಬಾಸು, ಫುಲ್ಲು ಪಾತಾಳ ಬ್ಯಾಕ್ ಸೈಡು. ರೂಟ್ ನೋಡು ಬಾಸ್ ಹೆಂಗಿದೆ. ಓ ಮೈ ಗಾಡ್, ಅಯ್ಯಯ್ಯೋ ಹತ್ತಕ್ಕೆ ಆಗ್ತಾಯಿಲ್ಲ. ಹೂ ಇದು ಬೇರೆ ಕೈಯಲ್ಲಿ ಟೊಪ್ಪಿ ಬೇರೆ ಹಿಡ್ಕೊಂಬಿಟ್ಟಿದ್ದೀನಿ. ಬಸ್ಸು ಬಂದರೆ ಹುಷಾರಾಗತ್ರಿ ಬಸ್ಸು. ನೋಡಿ ರೂಟ್ ಹೆಂಗಿದೆ. ಈಸ ಇವ್ರು ಬಸ್ಸು ನಿಮಿಷ ಸಿಗಾಕೊಂಬಿಟ್ಟಿದೆ ನೋಡಿ. ಓ ಮೈ ಗಾಡ್, ಓಹೋ ಬಸ್ಸು ನೀವು ಬಂದಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ದೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಅಯ್ಯಪ್ಪ ಎಲ್ಲ ಮುರಿದೋಗಿದೆಲ್ಲ ಬಸ್ಸು, ಕಂಬಿ ಅದನ್ನೇ ಇಕ್ಕಿದ್ದಾರೆ. ಇನ್ನು ಇಳಿಬೇಕಾದ್ರೆ ಹೆಂಗೆ ಬಸ್ಸು? ಮುಂದೆ ಈ ವ್ಯೂ ನೋಡಿಕೊಂಡು ಹಿಂದೆ ಇಳಿಯೋಕ್ಕಾಗುತ್ತಾ? ಅಮ್ಮ ನೋಡಿ ಫುಲ್ಲು ಪಾತಾಳ. ಇಳಿಬೇಕಾದ್ರೆ ಹೆಂಗೆ ಗೊತ್ತಿಲ್ಲ ಬಸ್ಸು. ನಡೀರಿ ಬರೋದು ಬಂದ್ಬಿಟ್ಟಿದ್ವಿ ಮೇಲೆ, ನುಗ್ಗಿ ಬಿಡೋಣ. ಇನ್ನೂ ಬರ್ತಾ ಇದ್ದಾರೆ ಸ್ವಲ್ಪ ಜನ. ವ್ಯೂ ನೋಡೋಕ್ಕೆ ಒಂಥರ ಖುಷಿ ಬಸ್ಸು. ಇಲ್ಲಿ ಈ ಕಡೆ ತಿರುಗಿದ್ರು ವ್ಯೂ, ಈ ಕಡೆ ಸಿಗೋರು ವ್ಯೂ. ಈ ಕಡೆ ತಡೆ ವ್ಯೂ ಇಲ್ಲ, ಬಂಡೆ ಕಲ್ಲುಗಳಿದೆ. ಈ ಕಡೆ ತಿರುಗಿದ್ರೆ ಫುಲ್ ಪಾತಾಳ. ಓ ಮೈ ಗಾಡ್, ಜಾರ್ತೈತೆ ಕೈ. ಬನ್ನಿ ಹೋಗೋಣ ಕಣ. ಓ ಮೈ ಗಾಡ್, ಅಯ್ಯೋ ನೋಡಿದ್ರಲ್ಲ ಬಸ್ಸು. ಬನ್ನಿ ಫುಲ್ ಮೇಲೋಗಿ ಸಿಗ್ತೀನಿ ನಿಮಗೆ, ಹತ್ಕೊಂಡು ಮಾಡೋಕ್ಕಾಗಲ್ಲ. ಬಸ್ಸು ಫೈನಲ್ಲಿ ಬಂದಿದ್ದೀವಿ. ನಿಮ್ಮ ಮುಂದೆ ಇದೆ ನೋಡಿ. ಸರಿ ಬಾಬಾಸು ಟೈಮ್ ವೇಸ್ಟ್ ಬೇಡ. ಮೇಲೆ ಹೋಗಿ ಇವು ನೋಡಿಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಬೇಗ ರಿಟರ್ನ್ ಹೋಗಬೇಕು. ಬನ್ನಿ ಮೇಲೆ ಹೋಗೋಣ. ಬಸ್ಸು ಫೈನಲ್ಲಿ ಬಂದ್ವಿ. ನೋಡು ಬಸ್ಸು ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ನಿನ್ನದೇ ಹೆಸರಿದೆ ಕನಸಿನ ಊರಿಗೆ, ಕುಡಿಯುತ್ತಾ ಬಂದೆನು ಬಸ್ಸು ನೋಡಿದ್ರಲ್ಲ, ಮನೆ ಮುಂದೆ ಮುಗಿಸ್ಕೊಂಡು ಆ ಪಾಯಿಂಟ್ ಅದೊಂದು ಇದೆಯಲ್ಲ
ಆ ಪಾಯಿಂಟನ್ನು ವ್ಯೂ ನೋಡಿಕೊಂಡು ಸೀದಾ ಬ್ಯಾಂಗ್ಳೂರು. ಬನ್ನಿ ಬನ್ನಿ ಪಕ್ಕದ ಹೋದ್ಮೇಲೆ ಸಿಗ್ತೀನಿ. ರೋಡ್ ನೋಡಿ ಹೆಂಗಿದೆ, ಬನ್ನಿ ಪಕ್ಕದ ಹೋಗಿ ಸಿಗ್ತೀನಿ. ಬಸ್ಸು ದೇವಸ್ಥಾನ ಕ್ಲೋಸ್ ಆಗಿದೆ. ಇಲ್ಲಿದೆ ನೋಡಿ, ಇಲ್ಲೇ ಕೈ ಮುಗ್ಕೊಂಡು ವ್ಯೂ ಪಾಯಿಂಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಬನ್ನಿ. ನೋಡಿ ಬಸ್ಸು ಫೈನಲಿ ಲಾಸ್ಟ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಹಿಂದೆ ಕಾಣಿಸ್ತಿದ್ಯಾ? ಬನ್ನಿ, ಲಾಸ್ಟ್ ಪಾಯಿಂಟ್ ಡೆಸ್ಟಿನೇಷನ್. ಹಂಗೂ ಕಷ್ಟಪಟ್ಟು ರೀಚ್ ಆಗಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ ಬಸ್ಸು, ವ್ಯೂ ನೋಡಿ ಹೆಂಗಿದೆ. ಸರಿ ಬಸ್ಸು, ಇಷ್ಟೇ ಬ್ಲಾಗು. ಇನ್ನೇನಿಲ್ಲ, ಡೈರೆಕ್ಟು ನಾನು ಬ್ಯಾಂಗ್ಳೂರಿಗೆ ಹೋಗೋದು. ಸರಿ ಬಸ್ಸು, ನೆಕ್ಸ್ಟ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.